ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಕರ್ನಾಡ್ ಕೆಂಪ. ಇದು ಬಂದು ಟರ್ಮಿನಲ್ 21 ಅಂತ ಅಂದ್ಬಿಟ್ಟು ಬ್ಯಾಂಕಾಕ್ ಸಿಟಿಲಿ ತುಂಬ ಇದ್ದಾವೆ ಥೈಲ್ಯಾಂಡಲ್ಲಿ. ಈ ವಿಡಿಯೋದಲ್ಲಿ ಕ್ರೂಸ್ ಅಂತಲೇ ನಾವು ಹೇಳ್ತಾರೆ. ಡಿನ್ನರ್ ಕ್ರೂಸು ಅಂದರೆ ಹಡಗಲ್ಲಿ ಊಟಕ್ಕೆ ಹೋಗುವಂಥದ್ದು. ಅಂದರೆ ಈ ಥರ ಬ್ಯಾಂಕಾಕ್ ವಿಸಿಟ್ ಮಾಡಬೇಕು ಅಂತಂದರೆ ಒಂದು ಎಲ್ಲ ಪ್ಲೇಸ್ನೂ ಗೊತ್ತಿರೋ ವ್ಯಕ್ತಿಗಳು, ಅದು ಬಿಟ್ಟರೆ ಇಲ್ಲಾಂದರೆ ಟ್ರಾವೆಲ್ ಮುಖಾಂತರ ಬರಬೇಕಂತೆ, ಇಲ್ಲಾಂದರೆ ಬರೋಕ್ಕಾಗಲ್ಲ. ಆ ಥರ ಒಂದು ತುಂಬ ಎಲ್ಲ ಟ್ರಾವೆಲ್ ಏಜೆನ್ಸಿ ಕಡೆಯಿಂದನೇ ಬರೋದು. ಒಂಥರ ಹಿಂಗೆ ಪ್ಯಾಕೇಜ್ ಮಾಡ್ಕೊಂಡು ಕರ್ಕೊಂಡು ಬರುವಂಥದ್ದು. ಏಕೆಂತಂದರೆ ಇಲ್ಲಿ ಗೋವಾದಲ್ಲಿ ಬಂದು ನಮ್ಮ ಕನ್ನಡ ಮೈಸೂರು ಭಾಗದವರು ಸಿಗ್ತಿದ್ರು. ಅತಿ ಹೆಚ್ಚಾಗಿ ಮೈಸೂರು, ಬೆಂಗಳೂರು ಈ ಥರ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ, ಕರ್ನಾಟಕ ಜಿಲ್ಲೆಗೆ ಸಂಬಂಧಪಟ್ಟವಂಥವರು ಗೋವಾದಲ್ಲೇ. ಇಲ್ಲಿ ಬಂದು ಕಂಟ್ರಿಗೆ ಬಂದಿರ್ಬೇಕು ಕೂಡ ಇಲ್ಲಿ, ಅಂದರೆ ಈ ತಮಿಳ್ನಾಡು, ಆಂಧ್ರ, ನಮ್ಮ ಕರ್ನಾಟಕ ಈ ಥರ ಹಿಂಗೆ ಇಲ್ಲೂ ತೆಳ್ಬೆಳ್ಳಗೆ ಸಿಗ್ತಾ ಇರ್ತಾರೆ, ಮಾತಾಡಿಸ್ತಾರೆ. ಏಕೆಂದರೆ ಅದು ಅಲ್ಲದೆ ನಾನು ಹಿಂಗೆ ಮಾಮೂಲಿ ನಾವು ಊರಲ್ಲಿ ಹಾಕ್ದಂಗೆ ಟವಲ್ ಹಾಕ್ತಿದ್ನಲ್ಲ, ಆ ಟವಲ್ ನೋಡ್ಬಿಟ್ಟೆ ಪಕ್ಕ ನಾವು ಕರ್ನಾಟಕದವ್ರಿಗೆ ಗೊತ್ತಾಗೋಗುತ್ತಲ್ಲ. ಅಂದರೆ ಈ ಮಾಲು ಸುಮ್ಮನೆ ತೋರ್ತಾ ಇರೋದು ಶಾಪಿಂಗ್ ಮಾಲು. ಈ ಕ್ರಿಸ್ಮಸ್ ಅಂಗವಾಗಿ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ಸು ಇವ್ರ ಕಡೆ ಮಾಡ್ತಾರೆ. ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅದೇ ಥರ ಡೆಕೋರೇಷನ್ ಎಲ್ಲನೇ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಆಮೇಲೆ ಡಿನ್ನರ್ ಕ್ರೂಸ್ ಬಂದ್ರೆ ಇದು ಲಾಸ್ಟ್ ಇಲ್ಲಿ MRP ನೋಡಿ ಬಟ್ಟೆದು 1380 ಬಾತು ಅಂತ. ಅಂದರೆ ಅಲ್ಲಿಗೆ ಎಷ್ಟು 3900 ಹತ್ತತ್ರ 4000 ಹತ್ತತ್ರ. ಈಗ ನಾವು ಯಾವ್ದಾರ ಅಂಗಡಿಗಳಲ್ಲಿ ಒಂದು 4000 ರೂಪಾಯಿಗೆ ಬಟ್ಟೆ ಪರ್ಚೇಸ್ ಮಾಡ್ತೀವಿ ಅಂದ್ಕೊಳ್ಳಿ, ಅದು ಬಂದು ಇಲ್ಲಿ 12,000 ಆಗುತ್ತೆ. ಅಲ್ಲಿ ಬೇಕಾದರೆ ಬಟ್ಟೆನ ತಗೋಬೋದು. ನಮ್ಮ ಜಿಲ್ಲೆಗಳಲ್ಲಿ ಬೇಕಾದ್ರೆ ತಗೋಬೋದು. ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ತುಂಬ ಕಾಸ್ಟ್ಲಿ, 1+3 ಅಂತ ಏನೋ ಹೇಳ್ತಾರೆ, ಹಾಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಅದಕ್ಕೋಸ್ಕರ ನಾವೇನು ಇಲ್ಲಿ ತಗೋತಾ ಇಲ್ಲ. ಅಂದರೆ ಇತ್ತೀಚೆಗೆ ಇದು ಸ್ವಲ್ಪ ಕರೆನ್ಸಿನ ಜಾಸ್ತಿ ಮಾಡಿದ್ದಂತೆ. 1.3 100ಕ್ಕೆ 3 ಅದೇ 100ಕ್ಕೆ 3 ಅವ್ರು ಕಮಿಷನ್ ಹಿಡ್ಕೊಂಡು ಕೊಡ್ತಾರಲ್ಲ. ಮೊದಲು ಕಮ್ಮಿ ಇತ್ತಂತೆ, ಈಗ ಆ ಥರ ತ್ರಿಬಲ್ ಆಗೋಗಿರೋದು. 2 ಇದ್ರೂ ಓಕೆ ಅಂತೆ, 1 ಇದ್ರೂ ಓಕೆ ಅಂತೆ, ಪರ್ಚೇಸಿಂಗ್ ಮಾಡ್ಬೋದಂತೆ. ಇತ್ತೀಚೆಗೆ ಜಾಸ್ತಿ ಮಾಡಿಬಿಟ್ಟಿರೋದ್ರಿಂದ ಇಲ್ಲಿ ಏನೇ ಶಾಪಿಂಗ್ ಆಗಲಿ, ಏನೋ ಮತ್ತೊಂದಾಗಲಿ ಏನೇ ಮಾಡಿದ್ರು ಇಲ್ಲಿ ಸ್ವಲ್ಪ ದುಬಾರಿ ಆಗುತ್ತೆ. ಅದಕ್ಕೋಸ್ಕರ ಯಾರೂ ಇಲ್ಲಿ ಅಷ್ಟು ಆಗಿ ಏನು ತಗೊಳ್ಳಲ್ಲ. ಡಿನ್ನರ್ ಕ್ರೂಸು ಅಂದರೆ ಈ ಟರ್ಮಿನಲ್ 21 ಒಳಗಡೆ ಭಾಗದಿಂದನೇ ಔಟ್ಸೈಡ್ ಹೋಗುವಂಥದ್ದು. ಇದಕ್ಕೆ ಕ್ರೂಸ್ಗೆ ಡಿನ್ನರ್ ಕ್ರೂಸು ಅನ್ನೋದು ಹೆಂಗೆ ಸಕ್ಕತ್ತಾಗೈತೆ ಈ ವಿಡಿಯೋದಲ್ಲಿ. ಅದಕ್ಕೋಸ್ಕರ ಪೂರ್ತಿ ತೋರಿದ್ದೀನಿ. ಒಂದು ಶಾರ್ಟ್ ವಿಡಿಯೋದಲ್ಲಿ ಅಷ್ಟಾಗಿ ತಿಳಿಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ವಿಡಿಯೋ ಏನು ಅಂತ ಈ ಸಿಟಿ ತೋರಿದ್ರೂ ಏನು ಅಂತ ಓಡ್ತಾಯಿಲ್ಲ. ನಮ್ಮ ಫ್ಯಾಮಿಲಿ ನಾವು ಕೂತ್ಕೊಂಡು ಮಾತಾಡ್ಕೊಂಡು ಹಾಕಿರೋ ವಿಡಿಯೋ ಬರೋ ವ್ಯೂ ಅಂತ ಇದಕ್ಕೇನು ಬರ್ತಾಯಿಲ್ಲ. ಆದ್ರೂ ನಾವು ಯಾವ ಥರ ಹಿಂಗೆ ಯೂಟ್ಯೂಬ್ ತೆಗೆದು ನೋಡಿದಾಗ ನಮಗೂ ಒಂದು ಸಲ ಖುಷಿಯಾಗುತ್ತೆ. ಅಲ್ಲಿ ಓಡಾಡಿದ ಪ್ಲೇಸ್ಗಳೆಲ್ಲ ಒಂದು ಸ್ವಲ್ಪ ನೆನಪಾಗ್ತವೆ. ಇದು ಸಮುದ್ರದ ಥರ, ಕಾಲುವೆ ಥರ ತುಂಬ ಅಗಲಾಗಿರುತ್ತೆ. ಅದ್ರ ಮಧ್ಯೆ ಆ ಕಡೆ ಈ ಕಡೆ ಎಲ್ಲ ದೊಡ್ಡ ಬಿಲ್ಡಿಂಗ್ಗಳು, ಮಧ್ಯೆ ಹಡಗು ಹೋಗುವಂಥದ್ದು. ತುಂಬ ಹಡಗುಗಳು ಹೋಗ್ತಾ ಇರ್ತವೆ. ಆ ಹಡಗೊಳಗಡೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಡಿನ್ನರ್ ಪಾರ್ಟಿ ಕೊಡ್ತಾರೆ. ಪಾರ್ಟಿ ಎಲ್ಲ ಈ ವಿಡಿಯೋದಲ್ಲಿ ನೀವು ಪೂರ್ತಿ ಸಂಪೂರ್ಣವಾಗಿ ನೋಡ್ಬೋದು. ಸುಮಾರು ಒಂದು 10 ನಿಮಿಷ ಐತೆ. ಇದು 10 ನಿಮಿಷ ವಾಯ್ಸ್ ಕೊಡೋಕ್ಕಾಗಲ್ಲ, ಹಂಗೆ ಅದಕ್ಕೆ ಪ್ಲೇಸ್ ತೋರಿಸ್ತೀನಿ. ಆಮೇಲೆ ಅದು ಅಲ್ಲದೆ ಅದು ಹಾಡನ್ನೂ ಹಾಕೋಕ್ಕಾಗಲ್ಲ. ಹಾಡು ಹಾಕಿದ್ರು ಕೂಡ ಅದು ಕಾಪಿರೈಟ್ಸ್ ಆಯ್ತವೆ. ಇಲ್ಲೆಲ್ಲ ಇಂಗ್ಲೀಷ್ ಮ್ಯೂಸಿಕ್ ಬರ್ತಾ ಇರ್ತವಲ್ಲ, ಆ ಉದ್ದೇಶಕ್ಕೋಸ್ಕರ ಅವೆಲ್ಲ. ಆಮೇಲೆ ಯಾವುದೋ ಒಂದು ಸುಮ್ಮನೆ ಇದೆ, ಒಂದು 10,000 ಓಡೋದೋ, ಇಲ್ಲ ಹಬ್ಬ ಅಂದ್ರೆ ಒಂದು 20,000 ವ್ಯೂಸ್ ಬಂದದೋ, ಒಂದು ವೀಡಿಯೋಗೋಸ್ಕರ ಕಾಪಿರೈಟ್ಸ್ ಮಾಡ್ಕೊಳಕ್ಕಾಗಲ್ಲ. ಸಾಂಗ್ ಹಾಕ್ಬಿಟ್ಟು ಅವರು ಅಲ್ಲಿ ಏನು ಪ್ಲೇ ಆಗ್ತಾ ಇರ್ತದೆ ಡೈರೆಕ್ಟ್ ಶೂಟು, ಅದನ್ನು ಹಿಡಿದ್ಬಿಟ್ಟು ಹಾಕಿದ್ರೆ ನನಗೆ ತೊಂದರೆ ಆಗುತ್ತೆ. ಆಮೇಲೆ ಅದು ಚೆನ್ನಾಗಿರುತ್ತೆ, ಮ್ಯೂಸಿಕ್ ಹಾಕೋರು ತುಂಬ ಚೆನ್ನಾಗಿರುತ್ತೆ, ನೋಡಬೇಕಾದ್ರೂ ಖುಷಿ. ಬಟ್ ಹಂಗೆ ಹಾಕೋಂಗಿಲ್ವಲ್ಲ ಇತ್ತಾಗೆ. ನಾವು ಕನ್ನಡ ಹಾಡು ಕೂಡ ಹಾಕೋಂಗಿಲ್ಲ, ಯಾವುದೇ ಹಾಕೋಂಗಿಲ್ಲ. ಇಲ್ಲಿದ್ದು ಹಾಕೋಂಗಿಲ್ಲ, ಅಲ್ಲಿದ್ದು ಹಾಕೋಂಗಿಲ್ಲ. ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂತಂದರೆ ಕ್ಯೂ 1 2 3 ಲೈನ್. ನಾವು ಹಡಗಲ್ಲಿ ಕೆಳಗಡೆ, ಇನ್ನೊಂದು ಸ್ಟೆಪ್ಪು ಮೇಲ್ಗಡೆ, ಇನ್ನೂ ಒಂದು ಸ್ಟೆಪ್ಪು 3 ಅಂದರೆ 3 ಅದು ಬೇರೆ ಹಡಗು. ನಾವು ಹೋಗಿದ್ದಂಥ ಹಡಗು ಬಂದು ಇದು 2 ಸ್ಟೆಪ್ಪು ಇದ್ದದ್ದು. 2 ಸ್ಟೆಪ್ ಅಂದ್ರೆ ನಾವು ಕೆಳಗಡೆ, ಇನ್ನೊಂದು ಸ್ಟೆಪ್ಪು ಮೇಲ್ಗಡೆ ಇತ್ತು. ಇಷ್ಟೂ ಜನ ನಿಂತಿರುವಂಥದ್ದು. ಏಕೆಂತಂದರೆ ಅಲ್ಲಿ ಪ್ಯಾಕೇಜಲ್ಲೇ ಇರುತ್ತೆ, ಇಂತಿಂಥ ದಿನ ಅದಕ್ಕೆ ಹೋಗಬೇಕು ಅಂತ. ಅಲ್ಲಿ ಮಾಮೂಲಿ ಗಾಡಿಗಳು ಬಂದು ನಿಂತಿರ್ತವೆ. ಅವರು ಹಿಂಗೆ ತೋರ್ತಾರೆ, ಹಿಂಗೆ ನೀವೇನ ಅಂತ ಕೇಳ್ತಾರೆ. ಆಗ ಕರ್ಕೊಂಡು ಬರುವಂಥದ್ದು. ಅಲ್ಲಿ ಯಾವ ಲೊಕೇಶನ್ ತೋರಬೇಕು ಆ ಲೊಕೇಶನ್ನ ತೋರ್ಕೊಂಡು ಮತ್ತೆ ಅವರು ವಾಪಸ್ಸು ಕರ್ಕೊಂಡು ಹೋಗುವಂಥ ಜವಾಬ್ದಾರಿ. ಇಲ್ಲೇ ಬೆಂಗಳೂರು ಸ್ನೇಹಿತರು ಒಂದು 5-6 ಜನ ಸಿಕ್ಕಿದ್ರು. ಇವರೇ ಸಿಗ್ತಾರೋ.
ಖುಷಿ ಆಯಿತು. ಕಣ್ಣಿಡ್ದು ಮಾತಾಡ್ಸಿದ್ರು ಅವರೇನೆ, ಫೋಟೋ ಗಿಟ ಎಲ್ಲ ಅಂತಕ್ಕಂದ್ರೆ ಚೆನ್ನಾಗಿ. ಅಲ್ಲೇ ಡಿನ್ನರ್ ಪಾರ್ಟಿಲೆಲ್ಲ ಆಮೇಲೆ ಕನ್ನಡ ಸಾಂಗ್ಸ್ ಎಲ್ಲ ಹಾಕ್ಸಿದ್ದೀವಿ. ಇದರಲ್ಲಿ ಒಂದು 4 ಕನ್ನಡ ಸಾಂಗ್ಸ್ ಹಾಕಿಸ್ತು. ಒಂದು ಟಗರು, ಮತ್ತು 3 ಪೆಗ್ಗಿಗೆ ಅದು, ಮತ್ತು ಕುಲದಲ್ಲಿ ಕೀಳಾಗುವುದು, ಮತ್ತು ಇನ್ನೊಂದು ಇದು ದರ್ಶನ್ ಸರ್ದು. ನೋಡಿ, 1 ಸ್ಟೆಪ್ಪು 2 ಸ್ಟೆಪ್ಪು, ಕೆಲವು ಹಡಗುಗಳಲ್ಲಿ ಮೇಲ್ಗಡೆ ಸ್ಟೆಪ್ಪು ಇರುತ್ತೆ. ನಾವು ಹೋಗಿದ್ದಂಥದ್ದು 2ನೇ ಸ್ಟೆಪ್ಪು. ಚೆನ್ನಾಗಿತ್ತು, ಅದು ಕೂಡ ತುಂಬ ಚೆನ್ನಾಗಿತ್ತು. ಇದು ಅಂದರೆ ಹೋಗ್ತಾ ಇರೋದು ಅಲ್ಲಿ ಅವ್ರದ್ದೇ ಆದ ಒಂದು ರೂಲ್ಸು ರೆಗ್ಯುಲೇಷನ್ಸು ಇರ್ತವೆ. ಮಾಮೂಲಿ ಹಿಂಗೆ ಕೈಗೆ ಏನೇನೋ ಅಂಟಿಸಿರ್ತಾರೆ, ಹಂಗೆ ಟಿಕೆಟ್ ಸಿಸ್ಟಮ್ ಇರುತ್ತೆ. ಟಿಕೆಟ್ ಹರ್ಕೊಂಡು ಒಳಗಡೆ ಬಿಡುವಂಥದ್ದು. ನೋಡಿ, ಅದು ಅಂದರೆ ಬರೀ ಮ್ಯೂಸಿಕ್ ಹಾಕಿದ್ರು ನಿಮ್ಗೆ ಒಂಥರ ಚೆನ್ನಾಗಿರೋದು. ಬಟ್ ಇಲ್ಲಿ ಮ್ಯೂಸಿಕ್ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ಅಂದರೆ ಇಲ್ಲೇನೇ ಹೆಂಗೆ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಸ್ಟೆಪ್ ನಮ್ಮದು 1 ಅಂತ ಅನಿಸಿದ್ರು ಬಟ್ಟೆ ಮೇಕೆ. ನಾವು ಈ ಸ್ಟೆಪ್ಪು 1ನೇ ಸ್ಟೆಪ್ಗೆ ಹೋಗಿದ್ದು. ಇನ್ನೊಂದು ಸೆಕೆಂಡ್ ಸ್ಟೆಪ್ಪು. ಒಂದು ಹಡಗು ಬಿಟ್ಟು ಇನ್ನೊಂದು ಹಡಗಿಂದ ಒಳಗಡೆ ಹೋಗ್ತಾ ಇರುವಂಥದ್ದು. ಒಳಗಡೆ ಒಟ್ಟು ನಾವು ಒಂದು 12 ಸೀಟು ಬಂದಿದ್ದು. 12 ಸೀಟಲ್ಲಿ ಕೆಲವರು ಫೇಸು ತೋರೋಂಗಿಲ್ಲ ಅಂತ ಹೇಳಿದರು. ಆ ಉದ್ದೇಶಕ್ಕೋಸ್ಕರ ಅವ್ರದ್ದೇನು ನಾವು ಫೇಸ್ ತೋರಿಸೋಕ್ಕೆ ಹೋಗಲಿಲ್ಲ, ಯಾವುದೇ ವೀಡಿಯೋಸಲ್ಲಿ ಆಗಿರ್ಬೋದು. ಇನ್ನು ನಾವೊಂದು 4 ಜನ, ನಾವು ವೆಂಕಟೇಶಣ್ಣ ಮತ್ತು ಹರೀಶಣ್ಣ ಮತ್ತು ರಮೇಶಪ್ಪರ್ ಅಂತ 4 ಸೀಟು ವೀಡಿಯೋಸಲ್ಲಿ ನೀವು ತುಂಬ ವೀಡಿಯೋಸಲ್ಲಿ ನೋಡಿದ್ದೀರ. ಈ ಥರ ಇರುತ್ತೆ. ಇದೆ ನಾವು ಊಟ ಮಾಡುವಂಥದ್ದು. ಇವರೇ ಆ ಅಣ್ಣರು ಮೊದಲೊಂದು ಸಲ ಸಿಕ್ಕಿದ್ರು, ಮತ್ತೊಂದು ಸಲ ಸಿಕ್ಕಿದ್ರು. ಅಣ್ಣರು ಇವರು ಅದೆಂಥ ಬಟ್ಟೆ ಅಂಗಡಿಯವರು ಅಣ್ಣರು. ನೋಡಿ ವ್ಯೂ ಯಾವ ಥರ ಐತೆ ಸಂಜೆ ಮೇಲೆ. ಅಲ್ಲಿ ನಾವು ಇಲ್ಲಿಗೆ ಬಂದಾಗ 6 ಗಂಟೆ ಇದ್ದರೆ ಇಲ್ಲಿ 7:30 ಆಗಿರ್ತದೆ. ಈಗ ನಮ್ಮೂರಲ್ಲಿ 6 ಗಂಟೆ ಇದ್ದರೆ ಬ್ಯಾಂಕಾಕಲ್ಲಿ 7:30. ಅಲ್ಲಿ 6 ಗಂಟೆ ಇನ್ನೂ ಕತ್ಲಾಗಿರಲ್ಲ, ಇಲ್ಲಿ 7:30ಗೆ ಕತ್ಲಾಗೋಗಿರುತ್ತೆ. ಈ ಥರ ಕಾಣ್ತಾ ಇರುತ್ತೆ. ಒಂದು ಅಂದಾಜು 1.5 ಗಂಟೆ ಡಿಫ್ರೆನ್ಸ್ ಇರುತ್ತೆ. ಈಗ ಏನು ಅಷ್ಟುದ್ದ ಬಿಲ್ಡಿಂಗ್ ಕಾಣ್ತೈತೆ, ಅಷ್ಟುದ್ದಕ್ಕೂ ಪಟಾಕಿ ಸಿಡಿಯೋ ಥರ ಮಾಮೂಲಿ ಯಾವ್ದಾರ ಫಂಕ್ಷನ್ಗಳಲ್ಲಿ ಆರ್ತಾವಲ್ಲ ಪಟಾಕಿ, ಅಲ್ಲಿ ಮೇಲೋಗಿ ಡಮ್ ಅಂತವಲ್ಲ, ಆ ಮಟ್ಟಕ್ಕೆ ಪಟಾಕಿನ ಇಲ್ಲಿ ಹೊಡೆದ್ರು. ಎಲ್ಲ ಫಸ್ಟ್ ಹಿಂಗೆ ಕರ್ಕೊಂಡೋಗ್ಬಿಟ್ಟು ಅದೆಲ್ಲ ಒಂದು ನಿಲ್ಲಿಸ್ತಾರೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಊಟ ಹೋಗ್ಬೇಕಾದ್ರೆ ಊಟ ಇರುತ್ತೆ. ಊಟ ಆದಮೇಲೆ ಒಂದು 1/4 ಗಂಟೆಯೋ ಅರ್ಧ ಗಂಟೆ ಏನೋ ನಿಲ್ಲಿಸಿರ್ತಾರೆ. ನೀರೇನೋ ಅಂತ ಚೆನ್ನಾಗಿಲ್ಲ, ಒಂಥರ ಗಲೀಜು ನೀರು ಥರ ಕಾಣ್ತಿದ್ದೋ. ಇಲ್ಲಿ ಯಾರ್ದೋ ಸೆಲ್ಫಿ ಸ್ಟಿಕ್ ಸಿಕ್ತು. ಹರೀಶಣ್ಣ ಅಲ್ಲಿ ವೀಡಿಯೋ ಮಾಡ್ತಾ ಅವ್ರೆ. ಇಲ್ಲಿ ಮುಡ್ಬಿಟ್ಟು ಹೊಂಟೋಗಿದ್ರು. ಆಮೇಲೆ ನಾನು ಸೆಲ್ಫಿ ಸ್ಟಿಕ್ ತಗೊಂಡೆ. ಇದು ಸೆಲ್ಫಿ ಸ್ಟಿಕ್ ಅದರಲ್ಲೇ ವೀಡಿಯೋ ಮಾಡ್ತಾ ಇರುವಂಥದ್ದು. ಈಗ ಮ್ಯೂಸಿಕ್ ಹಾಕ್ತಾ ಇರ್ತಾರಲ್ಲ, ಎಂಥರೂ ಅಲ್ಲಿ ಸ್ವಲ್ಪ ಹಿಂಗೆ ಡ್ಯಾನ್ಸ್ ಮಾಡಬೇಕು, ಕುಣಿಬೇಕು ಅಂತ ಅನ್ನಿಸ್ತದೆ. ಆ ಥರ ಇರುತ್ತೆ ಅಲ್ಲಿ ಒಂದು ಎಂಜಾಯ್ಮೆಂಟು. ಈಗ ಮೋಸ್ಟ್ಲಿ ಅಲ್ಲೇ ಊಟ ಮಾಡಿಕೊಂಡು ಹೊರಗಡೆ ಬಂದಿರುವಂಥದ್ದು ಅನ್ಕೋತೀನಿ. ಊಟ ಮಾಡ್ಕೊಂಡೆ ಹೊರಗಡೆ ಬಂದಿರುವಂಥದ್ದು. ಇಲ್ಲಿ ಮಾಮೂಲಿ ಇಲ್ಲೇ ಕನ್ನಡ ಹಾಡು ಹಾಕ್ಸಿದ್ದು. ನಾವು ಕೇಳ್ಕೋಬೇಕು. ಒಂದು 100 ಬಾತ್ ಇರಬೇಕು ಮೋಸ್ಟ್ಲಿ ಒಂದು ಹಾಡಿಗೆ ಹಾಕ್ಸೋಕ್ಕೆ. ಇಲ್ಲಿ ಕನ್ನಡ ಯಾವುದೇ ಲ್ಯಾಂಗ್ವೇಜು ಹಾಡುಗಳ್ನು ಹಾಕಿಸ್ಬೋದು. ಇಲ್ಲಿ ಹಾಕ್ಸ್ಕೊಂಡು ಫುಲ್ ಎಂಜಾಯ್ಮೆಂಟು ಮಾಡಿದ್ರು ಚೆನ್ನಾಗಿ. ಸುಮಾರು ಇಲ್ಲಿ ಎಷ್ಟು 9 ಗಂಟೆಗೇನೋ ಅನ್ಕೋತೀನಿ, 7:30ಗೋ 8 ಗಂಟೆಗೋ ಏನೋ ಬಂದಿದ್ದು ನಾವಿಲ್ಲಿ. ಒಂದು 9:30 10 ಗಂಟೆ ಆಯಿತು ಹೋಗಿದ್ದು. ಮತ್ತು ಲಾಸ್ಟು ನಾವು ತಿರ್ಗಾ ಇದು ಎಲ್ಲನೇ ಮುಗಿಸ್ಕೊಂಡು ಹೋಗಿದ್ದು. ಇದೆಲ್ಲ ಊಟ ಆದಮೇಲೆ ಈ ಬಣ್ಣರು ಮೇಲ್ಗಡೆ ಇದ್ದರು, ಬೆಂಗಳೂರವರು. ನಾವು ಕೆಳಗಡೆ ಸ್ಟೆಪ್ ಇದ್ದದ್ದು. ಊಟ ಮಾಡ್ಕೊಂಡು ಮೇಲ್ಗಡೆ ಬಂದಿರುವಂಥದ್ದು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಇವರು ಕೂಡ. ಬನ್ನಿ ನಮ್ಮೊಂದು ಸ್ವಲ್ಪ ವೀಡಿಯೋದಲ್ಲಿ ತೋರಿಸಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನೋಡಿ ಪಟಾಕಿ ಆ ಬಿಲ್ಡಿಂಗ್ ಹತ್ತತ್ರ ಹೋಗುತ್ತೆ ಅಷ್ಟು. ಅಲ್ಲಿ ನೋಡಿ ಯಾವ ಬಿಲ್ಡಿಂಗ್ ಎಷ್ಟು ದೂರ ಐತೆ, ಪಟಾಕಿ ಎಷ್ಟು ದೂರ ಸಿಡಿತವೆ ಅಂತ ಅಂದ್ಬಿಟ್ಟು. ಇದೆಲ್ಲಿ ಒಟ್ಟಲ್ಲಿ ತುಂಬ ಚೆನ್ನಾಗೈತೆ ಇದು. ಕ್ರೋಸ್ ಡಿನ್ನರ್ ಅಂತ ಅಂದ್ಬಿಟ್ಟು. ಇಲ್ಲಿ ಜಾಸ್ತಿ ತಮಿಳ್ನಾಡವರು ಡ್ಯಾನ್ಸ್ ಮಾಡಿದ್ದು ಅಂದರೆ ಸಿಕ್ಕಾಬಿಟ್ಟೆ. ಅವರು ಗ್ಯಾಂಗು ಒಂದು 20-30 ಜನವೋ ಇಲ್ಲ 50 ಜನವೇ ಇದ್ರೂ ಗೊತ್ತಿಲ್ಲ. ಅವರು ಸಿಕ್ಕಾಬಿಟ್ಟೆ ಎಂಜಾಯ್ಮೆಂಟ್ ಇಲ್ಲಿ ಮಾಡಿದ್ದು ಅಂತಂದರೆ ಸಾಂಗ್ ಹಾಕ್ಸ್ಕೊಂಡು. ಜಾಸ್ತಿ ಲೇಡೀಸೇ ಜಾಸ್ತಿ ಇದ್ದರು, ಬಾಯ್ಸ್ಗಿಂತ ಲೇಡೀಸೇ ಜಾಸ್ತಿ ಇದ್ದರು. ಈ ವ್ಯೂ ಪಾಯಿಂಟು ಇವೆಲ್ಲನೇ ಹಿಂಗೆ ಶಾರ್ಟ್ ವೀಡಿಯೋದಲ್ಲಿ ತೋರೋಕ್ಕಾಗಲ್ಲ ಅಂತಲೇ ಇಷ್ಟೊತ್ತು ವೀಡಿಯೋ ಮಾಡಿದ್ದು. ಇವರು ತಮಿಳರು ಸಖತ್ತಾಗಿ ಆ ಸಾಂಗ್ ಹಾಕ್ಸ್ಕೊಂಡು, ತಮಿಳ್ ಸಾಂಗ್ ಹಾಕ್ಸ್ಕೊಂಡು ಒಂಚೂರು ಹಾಕ್ತೀನಿ ನೋಡಿ, ಪ್ಲೇ ಮಾಡ್ತೀನಿ.